ನೋಡಿ ಗೈಸ್ ಅಳ್ತಾಳೆ, ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿ ಗೈಸ್ ನೋಡಿ ಗೈಸ್ ಅಳ್ತಾಳೆ ಪಾಪ. ಅಂಬಿ ನಾನು ಮತ್ತೆ ಸೀರಿಯಸ್ಲಿ ನಾನು ಬ್ಲಾಕ್ ಹಾಕ್ಬಿಟ್ಟು ದೊಡ್ಡ ಜಗಳ ಆಯ್ತು ನೋಡ್ ಮತ್ತೆ ಸುಮ್ಮನೆ ಕುಸ್ತಾನೆ ಫುಲ್ ಇದೆಲ್ಲ ಕೂಲ್ ಬಿಟ್ಬಿಟ್ಟು ಇದೆಲ್ಲ ಕಲರ್ ಹಾಕ್ಸ್ಬಿಟ್ಟು ಒಳ್ಳೆ ಚಪ್ರಿ ಇದ್ದಂಗಿದ. ಹಂಗಿರ್ಬೇಡ, ಸಣ್ಣದಾಗಿ ಕಟಿಂಗ್ ಮಾಡ್ಸೋ. ಬೆಟ್ಟು ತುಪ್ಪ, ಕಾಳು ಪಲ್ಯ, ವಡೆ, ಆಮೇಲೆ ಬಾಯ್ ಬಾಯ್. ಬೇಗ ಬಾ ಕ್ರಿಕೆಟ್ ಆಡ್ಬಿಟ್ಟು ಪ್ಲೀಸ್ ಬೇಗ ಬಾ. ಬರ್ತೀನಿ ಬಾಯ್. ನೀನು ಬಾಯ್ ಮಾಡ್ತಿದ್ಯಾ? ನಮ್ಮ ಅಮ್ಮನ ಮನೆಯಲ್ಲಿ ಎಲ್ಲಿ ನೋಡಿದ್ರು ವಿಷ್ಣು ಫೋಟೋ 1 2 3 ವಿಷ್ಣು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವೆ ಯೂಟ್ಯೂಬ್ ಚಾನಲ್. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಬಾಡಿನ ಮೂಲವೆಲ್ಲಿ ಕೆಳಬಾರದು. ಇವತ್ತಿನ ಬ್ಲಾಗ್ ಏನು ಅಂತ ತಮ್ಮೇಲೆ ನೋಡಿರ್ತೀರಾ. ಸೊ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದು ನಮ್ಮದು ಯುಗಾದಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ನಾನಿವತ್ತು ನಮ್ಮ ಮನೆಯಿಂದ ಇಲ್ಲ, ನಮ್ಮ ಅಮ್ಮನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾವಿವತ್ತು ಹಬ್ಬನ ನಮ್ಮ ಅಮ್ಮನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಬೆಳಿಗ್ಗೆನೇ ಎದ್ದು ಆಲ್ಮೋಸ್ಟ್ ಎಲ್ಲ ಊಟನೂ ರೆಡಿ ಮಾಡಿದ್ದಾರೆ. ಒಬ್ಬಟ್ಟು ಏನೇನು ಮಾಡಿದ್ದಾರೆ ಅಂತ ನಾನು ಆಮೇಲೆ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ವಿಷ್ಣು ಕೂಡ ಇಲ್ಲೇ ಇದ್ದಾನೆ. ಅಂಬಿ ಬರ್ತಡೆಗೆ ಜಾಸ್ತಿ ಬಟ್ಟೆ ತಗೊಂಡಿದ್ದ ಆಯ್ತಾ. 10,000 ರೂಪಾಯಿಗೆ ಬಟ್ಟೆ ತಗೊಂಡಿದ್ದ ಅಂತೇಳಿ ನಾನು ಅವನಿಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಬೇಡ ಅಂತ ಹೇಳಿದ್ದೆ. ಸೊ ಆಮೇಲೆ ಅವನು ಬೇಜಾರಲ್ಲಿ ಇದ್ನಲ್ವಾ, ಅದಕ್ಕೆ ಹೋಗಿ ಬಟ್ಟೆ ತಗೋಬಾ ಅಂತ ಹೇಳಿ ಕಳ್ಸಿದ್ದೀನಿ ಅವನಿಗೆ. ಅವನು ಬಟ್ಟೆ ಹಾಕೊಂಡು ಮನೆಗೆ ಹೋಗಿ ಬಟ್ಟೆ ಹಾಕೊಂಡು ಡೈರೆಕ್ಟ್ ನಿಮ್ಮ ಅಮ್ಮನ ಮನೆ ಹತ್ರನೇ ಬರ್ತೀನಿ, ನೀನು ಹೋಗಿರು ಅಂತ ಹೇಳ್ದ. ಸೊ ನಾವು ಬಂದಿದ್ದೀವಿ ಈಗ. ವಿಷ್ಣುನ್ ತೋರಿಸ್ತೀನಿ ಹೇಗೆ ಕಾಣ್ತಿದ್ದಾನೆ. ನಮ್ಮ ಅಮ್ಮನ ಮನೆಯಲ್ಲಿ ಎಷ್ಟು ಕಿರಿಸ್ತಾವ ನೋಡಿ. ನಮ್ಮ ಅಮ್ಮನ ಮನೆಯಲ್ಲಿ ಎಲ್ಲಿ ನೋಡಿದ್ರು ವಿಷ್ಣು ಫೋಟೋ 1 2 3 ವಿಷ್ಣು ಫೋಟೋ. ನಮ್ಮಮ್ಮ ವಿಷ್ಣು ಫೋಟೋ ಅಂಟಿಸಿ ಇಟ್ಬಿಟ್ಟಿದ್ದಾರೆ. ಎಸ್ ಈಗ ನೋಡ್ರಿ ಇವನು ವಿಷ್ಣು ಔಟ್ಫಿಟ್. ನಾನು ನನ್ನ ಮಗ ಇಬ್ರು ಒಂದೇ ಥರ ಅಂತಂದ್ರೆ ಮ್ಯಾಚಿಂಗ್ ಕಲರ್ ಔಟ್ಫಿಟ್ನ ವೇರ್ ಮಾಡಿದ್ದೀವಿ. ಸೊ ಹೇಗೆ ಕಾಣ್ತಿದ್ವಿ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಇನ್ನು ಅಂಬಿ ಒಬ್ಬ ಬರೋದು ಬ್ಯಾಲೆನ್ಸ್ ಇದೆ. ಅಂಬಿ ಬಂದಮೇಲೆ ಅವ್ನು ಯಾವ ಡ್ರೆಸ್ ತರ್ತಾನೋ ಏನೋ ಗೊತ್ತಿಲ್ಲ, ಅವನು ಕೂಡ ತೋರಿಸ್ತೀನಿ ಆಯಿತಾ. ನೋಡಿ ನಮ್ಮಮ್ಮ ಬಾಗ್ಲಿಗೆ ತೋರಣ ಗಿಡನ ಎಲ್ಲ ಕಟ್ಟಿ ರಂಗೋಲಿ ಎಲ್ಲ ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಪೂಜೆ ಒಂದು ಮಾಡಬೇಕಷ್ಟೇ. ಹಾಂ ಊಟ ಅಷ್ಟೇ. ಎಲ್ಲ ಅಡುಗೆ ರೆಡಿ ಮಾಡಿದ್ದೇನಮ್ಮ. ನೋಡಿ ಗೈಸ್ ನೋಡಿ ಗೈಸ್ ನಮ್ಮಮ್ಮ ಆಲ್ರೆಡಿ ವಡೆ, ಹಪ್ಪಳ, ಅನ್ನ ಏನೇನೋ ಮಾಡಿದಾರಂತ ಇನ್ನೂ ಗೊತ್ತಿಲ್ಲ. ಒಬ್ಬಿಟ್ಟು ನೋಡಿ ನಮ್ಮನೆ ಒಬ್ಬಟ್ಟು. ಸೊ ಇದೆಲ್ಲ ಮಾಡಿದ್ದಾರೆ, ತಿನ್ನಬೇಕು. ಹೊಟ್ಟೆ ಬೇರೆ ಹಸಿತಿದೆ, ಟೈಟ್ ಬೇರೆ ಆಗಿದೆ. ಇಲ್ಲಿ ನಮ್ಮಮ್ಮ ವಿಷ್ಣು ಹಾಯ್ ಮಾಡಮ್ಮ, ಇಲ್ಲಿ ಹಾಯ್ ಮಾಡು. ಅವತ್ತು ರೆಡಿ ಆದಾಗ ಮಾತ್ರ ಹಾಯ್ ಮಾಡೋದಲ್ಲ. ಯಾವಾಗಿದ್ರು ಹಾಯ್ ಮಾಡಬೇಕು ಆಯ್ತಾ. ಎಸ್ ಗೈಸ್. ಸೊ ಎಲ್ಲರೂ ಅಷ್ಟೇ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಅಂಬಿ ಬಂದಾಗ ಮಾತಾಡಿಸ್ತೀನಿ. ಸೊ ನಾನೇ ಜಾಸ್ತಿ ಮಾತಾಡಿದ್ರೆ ನಿಮಗೆ ಬೋರ್ ಆಗ್ಬೋದು. ಅಂಬಿ ಬಂದ್ಮೇಲೆ ತೋರಿಸ್ತೀನಿ. ಬಾಯ್. ಮನೆ ಕಟ್ತಾ ಇರೋದ್ರಿಂದ ನಮ್ಮ ಅಮ್ಮನ ಮನೆಯಲ್ಲಿರೋ ಬೆಳಕು ಎಷ್ಟೋ ಕಮ್ಮಿ ಆಗಿಬಿಟ್ಟಿದೆ. ಸೊ ನೋಡಿ ನನ್ನ ಫುಲ್ ಔಟ್ಫಿಟ್ ಈ ಥರ ಇದೆ. ಅಂಬಿ ಬಂದಮೇಲೆ ಒಂದ್ಸತಿ ತೋರಿಸ್ತೀನಿ. ಅಂಬಿ ಕೈಲಿ ವಿಡಿಯೋ ಇಡಿಸಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಅಷ್ಟೇ. ನಮ್ಮಮ್ಮ ಹೇಳ್ತವ್ರೆ ನೀನೇ ಪೂಜೆ ಮಾಡ್ಬಿಡು ಇವತ್ತು, ಹೆಂಗಿದ್ರು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ಯಾ ಅಂತ ಹೇಳಿ. ನಮ್ಮಮ್ಮ ನನಗೆ ಪೂಜೆ ಮಾಡು ಅಂತ ಹೇಳ್ತವ್ರೆ. ಎಲ್ಲ ರೆಡಿ ಮಾಡಿ ಇಟ್ಟಿದಾರಂತೆ, ನಾನು ಪೂಜೆ ಮಾಡು ಅಂತ ಹೇಳ್ತಿದ್ದಾರೆ. ಸೊ ಪೂಜೆ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ದೇವರಿಗೆ. ಸೊ ಅದಕ್ಕೆ ನಾನೇ ಪೂಜೆ ಮಾಡ್ತೀನಿ. ಅಂಬಿ ಬರೋವರೆಗೂ ಇನ್ನೇನು ಮಾಡಿದ್ವಿ ಗೈಸ್, ಪೂಜೆ ಆದರೂ ಮಾಡೋಣ. ನಮ್ಮ ಅಮ್ಮನ ಮನೇಲಿ ಪೂಜೆ ಮಾಡಿ ನನಗೆ ಎಷ್ಟೋ ವರ್ಷಗಳಾಗೋಯ್ತು. ನಮ್ಮ ಮನೇಲಿ ಆದರೂ ಶನಿವಾರ ಮಾಡ್ತಿರ್ತೀನಿ, ಬಟ್ ಇಲ್ಲಿ ಪೂಜೆ ಮಾಡಿ ತುಂಬ ವರ್ಷಗಳಾಗೋಯ್ತು. ಸೊ ಪೂಜೆ ಮಾಡೋಣ ಬನ್ನಿ. ನನ್ನ ಮಗಳು ಪೂಜೆ ಮಾಡ್ತಾವಳೆ. ಭಾಳ ದಿನ ಆಯಿತು ಪೂಜೆ ಮಾಡಿ. ನಾನು ರಾತ್ರಿ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ. ಎಲ್ಲ ಅಡುಗೆ ಮಾಡಬೇಕಲ್ವ, ರಾತ್ರಿನೇ ಸ್ನಾನ ಮಾಡಿದೆ. ಇವತ್ತು ನನ್ನ ಮಗಳು ಪೂಜೆ ಮಾಡ್ತಿದ್ದಾಳೆ ನಮ್ಮ ಮನೆಯಲ್ಲಿ. ಒಂದೇ ಸತಿ ದೀಪ ಫೈನಲಿ ನಮ್ಮ ಅಮ್ಮನ ಮನೇಲಿ ಪೂಜೆ ಮಾಡುವಂತ ಅದೃಷ್ಟ ಅವಕಾಶ ಸಿಕ್ತು. ಇಲ್ಲಿ ಕೊನೆಗೂ ಅಂಬಿ ಬಂದಿದ್ದಾನೆ. ಶರ್ಟ್ ತಗೋಬಾ ಹೊಸದು ಅಂತಂದ್ರೆ ಏನು ತರದಲ್ಲೇ ಬಂದಿದ್ದಿಲ್ಲ ಬಟ್ಟೆನ. ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ. ಏನಕ್ಕೆ ಸುಮ್ಮನೆ ಹಾಗೆ ಒಂದೊಂದು ಟೈಮ್ ನಂಗೆ ಇಂಟ್ರೆಸ್ಟ್ ಬರಲ್ಲ. ತರ್ಬೇಕು ತಾನೆ. ಇಲ್ಲ ಬೇಡ ಅಂತ ಹೆಂಗರು ಕ್ರಿಕೆಟ್ ಆಡಕ್ ಹೋಯ್ತಾನೆ ಗೈಸ್. ಈಗ ಊಟ ಮಾಡ್ಕೊಂಡು ಹಾಯ್ ಮಾಡು, ಯುಗಾದಿ ಹಬ್ಬದ ವಿಶ್ ಮಾಡು ಎಲ್ಲರಿಗೂ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್. ಹೇಳಿದೀನಿ ಯುಗಾದಿ ಹಬ್ಬದ ಶುಭಾಶಯಗಳು ಅಂತಾನೆ ಹೇಳು. ಹಬ್ಬದ ಶುಭಾಶಯಗಳು. ನೋಡಿ ಗೈಸ್ ನೀರು ಕುಡಿತು, ನೀರು ದಾಹ ಆಗ್ಬಿಟ್ಟೈತಲ್ಲ. ಇಕ್ಕಿರ್ತೀನಿ ಬಾಟ್ಲ ಬರೀ ಹಿಂಗಂತಾನೆ, ನೀರು ಕುಡಿತಾನೆ ಇಲ್ಲ. ಅದಕ್ಕೆ ಮತ್ತ ಅಂತ ಕುಡ್ಸು ನೋಡಿ ನೀಟಾಗಿ ನೋಡ್ಬಿಟ್ಟು.
ಅವ್ನಿಗೆ ಫುಲ್ ಆಗ್ಬಿಟ್ಟಿದೆ. ನಮ್ಮನೇಲಂತೂ ಪೂಜೆ ಮಾಡೋಕ್ಕಾಗಿಲ್ಲ ಅಂಬಿ. ಇಲ್ಲೇ ಬಂದು ಪೂಜೆ ಮಾಡಂಗಾಯ್ತು ನೋಡು. ಟೈಮ್ ಆಗ್ಬಿಟ್ಟೈತೆ ಪೂಜೆ ಮಾಡ ಅಂತಂದ್ರು ನಮ್ಮಮ್ಮ. ಅದಕ್ಕೆ ಪೂಜೆ ಮಾಡ್ಬಿಟ್ಟೆ. ಬಾ ಈಗ ಹಬ್ಬದ ಊಟ ಮಾಡೋಣ ಆಯ್ತಾ. ಫಸ್ಟು ಊಟ ಮಾಡೋಕ್ಕಿಂತ ಮುಂಚೆ ಅಮ್ಮ ಬೇವು ಬೆಲ್ಲ ಕೊಡಬೇಕು ಕಣಮ್ಮ. ನೋಡಿ ಎಷ್ಟು ತುಂಬ್ತಿದ್ದಾರೆ ನಮ್ಮಮ್ಮ. ಫಸ್ಟು ಒಬ್ಬಟ್ಟು ತುಪ್ಪ, ಕಾಳು ಪಲ್ಯ, ವಡೆ, ಆಮೇಲೆ ಏನು ಇದೇನಂತಾರೆ ಹಪ್ಪಳ, ಇಷ್ಟು ಮಾಡಿದ್ದಾರೆ. ಇವನಂತೂ ತಿನ್ನಕ್ ಬಿಡ್ತಾರ. ನಮ್ಮಮ್ಮ ಬಡಿಸ್ತಿದ್ದಾರೆ. ಹೆಸರು ಬೇಳೆ ತಿನ್ಬೇಕದು. ಅಯ್ಯೋ ವಿಷ್ಣು ದೇವ್ರೆ, ಕತ್ತಲಿರೋ ಮಣ್ಣಿನೇ ಎಳ್ಕೊಂಡು ಎಲ್ಲ ಚಲ್ಲಿ ಪಿಲ್ಲಿ ಮಾಡಾಕ್ಬಿಟ್ಟ. ಯಪ್ಪ ಎಷ್ಟು ತೀಟಿಯ ಇದ್ದಾನೆ. ಹೆಂಗಿದೆ ಒಬ್ಬಟ್ಟು? ಹೇಗಿದೆ ಒಬ್ಬಟ್ಟು? ಸೂಪರ್ ಇದೆ. ಯಾಕಂದ್ರೆ ಒಬ್ಬಟ್ಟು ಹೆಂಗಿದೆ ಅಂತ ಕೇಳ್ಬೇಡ. ಯಾಕಂದ್ರೆ ನನಗೆ ಚಿಕ್ಕವನಿಂದನೂ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ. ಜೋರ ಮಾತಾಡ್, ನಿನ್ ವಾಯ್ಸ್ ಕೇಳಿಸಲ್ಲ ಅಂತ ಕಂಪ್ಲೇಂಟ್ ಬರ್ತಿದ್ದೆ ಕಮೆಂಟ್ಸ್ ಅಲ್ಲಿ. ಚಿಕ್ಕವನಿಂದನೂ ನಂಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ. ಬಟ್ ಅವಾಗ ತಿಂತಿದ್ದೆ ಜಾಸ್ತಿ. ಇವಾಗ ಯಾಕೋ ಒಬ್ಬಟ್ಟೆ ತಿನ್ನಕ್ ಆಗ್ತಿಲ್ಲ. ಸ್ವೀಟೇ ಕಮ್ಮಿ ಮಾಡ್ಬಿಟ್ಟಿದೀನಿ. ಅವಾಗ ಒಬ್ಬಟ್ಟು ಒಂದ್ 5-6 ತಿಂದ್ಬಿಡ್ತಿದ್ದೆ. ರೈಸೇ ತಿಂತಿರ್ಲಿಲ್ಲ. ನಾನ್ ಒಂದು ತಿಂತಿರ್ಲಿಲ್ಲ. ಇವಾಗ ಒಂದ್ ತಿನ್ನಕ್ ಶುರು ಮಾಡ್ಬಿಟ್ಟಿದ್ದೀನಿ. ನನ್ಗೆ ಆತರ ಇವಾಗ್ಲೂ ಅಷ್ಟೇ. ಒಬ್ಬಟ್ಟು ಇವಾಗ ಕಮ್ಮಿ ಮಾಡಿನ ಅಷ್ಟೇ. ಅವಾಗಿನ ತರ ಆಗ್ಬಿಟ್ಟು ನಾನು ಒಬ್ಬಟ್ಟೆ ಜಾಸ್ತಿ ಹಾಕ್ತೀನಿ. ಗೈಸ್, ನಾನ್ ಯಾವ್ದಾದ್ರು ಹಬ್ಬ ಬಂದ್ರೆ ನಾನು ಎಷ್ಟು ಕಾಯ್ತಾ ಇರ್ತೀನಿ ಅಂತ ಅಂದ್ರೆ, ನನ್ಗೆ ಊಟ ಮಾಡ್ಬೇಕು. ಹಬ್ಬದ ಊಟ ಅಂದ್ರೆ ತುಂಬಾ ಇಷ್ಟ. ನನ್ಗೆ ಎಲ್ಲ ತಿಂತೀನಿ ಗೈಸ್. ನನ್ಗೆ ಅದು ಬೇಕು ಇದು ಬೇಕಂತ ಏನಿಲ್ಲ. ಸಿಹಿ, ಖಾರ, ಉಪ್ಪು, ಹುಳಿ ಎಲ್ಲ ತಿಂದು ಬಿಸಾಕ್ಬಿಡ್ತೀನಿ ನಾನು. ಆತರ ಅಷ್ಟೇ. ನೀನು? ನಾನು ಮಾಮೂಲಿ ಅವಾಗ ಸ್ವೀಟ್ ಜಾಸ್ತಿ ತಿಂದಿವಿ. ಕಿಸಿನ ಕಮ್ಮಿ ಮಾಡೀನಿ ಅಷ್ಟೇ. ಯಾಕೋ ಸ್ವೀಟ್ ಕಮ್ಮಿ ಆಗ್ಬಿಟ್ಟಿದೆ. ಏನ್ ಊಟ ಮಾಡೋಣ ಸಿಗೋಣ. ನಾನು ಊಟ ಮಾಡೋದ್ರಲ್ಲಿ ಬಿಸಿ ಇದ್ದಾನೆ ಗೈಸ್. ಎಲ್ಲ ತಲಾಟ ಇವನು. ಕಟ್ ಮಾಡೋದು ಡಿ ಶರ್ಟ್ ಮಾಡಿದ್ದೀನಿ. ನನಗೆ ಅವಾಗ ಆಗ್ತೀನಿ ಅವಾಗ ಹಂಗೆ. ಇವ್ರದ್ದು, ನಂದು, ನಿಂದು, ನನ್ನ ತಮ್ಮಂದು ಹೆಂಗಿದೆ ಗೊತ್ತಾ? ಫುಲ್ ಇದೆಲ್ಲ ಕೂದಲು ಬಿಟ್ಬಿಟ್ಟು ಇದೆಲ್ಲ ಕಲರ್ ಹಾಕ್ಸ್ಬಿಟ್ಟು ಒಳ್ಳೆ ಚಪ್ರಿ ಇದ್ದಂಗಿದ. ಹಂಗಿರ್ಬೇಡ, ಸಣ್ಣದಾಗಿ ಕಟಿಂಗ್ ಮಾಡ್ಸೋ. ನಾ ಹೇಳೋ ಶರ್ಟ್ಗಳು ಪ್ಯಾಂಟ್ಗಳು ತಗೊಳ್ಳೋ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿ ಇವಾಗ ನೋಡಿದ್ರೆ ನಮ್ಗೆ ಹೇಳ್ತಾ ಇದ್ದೆ. ಆಯ್ತು. ಒಬ್ಬಟ್ಟು ಸಾಂಬಾರು ಇಷ್ಟಲ್ಲಿ ಏನ್ ಇಷ್ಟ ಆಯ್ತು ನನಗೆ ಊಟದಲ್ಲಿ? ಒಬ್ಬಟ್ಟು ಇಷ್ಟ ಆಯ್ತಾ? ಒಬ್ಬಟ್ಟು ಯಾವಾಗ ಇಷ್ಟ ಆಯ್ತಲ್ಲ. ಅದು ಬಿಟ್ಟು ಹೆಸರು ಬೇಳೆ ಇಷ್ಟ ಆಯ್ತಾ? ಇವ್ರು ಯಾಕೆ ನನ್ನ ಫೋನಿಗೆ ಫೋನ್ ಮಾಡ್ತಾರೆ ಇತ್ತು? ಎಲ್ಲ ಇಷ್ಟ ಆಯ್ತು ನಂಗೆ. ಹೌದಾ? ಎಲ್ಲ ಊಟದಲ್ಲಿ ಅದು ಇಷ್ಟ ಅಂತಲ್ಲ, ಎಲ್ಲ ಇಷ್ಟ. ಈ ಸಾಂಬಾರು ಇದು ಎರಡು ಕಲ್ಸ್ಕೊಂಡ್ರೆ ಮಾತ್ರ ಮಸ್ತ್ ಆಗಿದೆ. ನಾನು ಊಟ ಮಾಡೋದ್ರಲ್ಲಿ ಯಾವಾಗ್ಲೂ ನಿಧಾನನೇ. ಅದು ಗೊತ್ತು ಎಲ್ಲರಿಗೂ. ಇವಾಗ ನಾವು ನೆಕ್ಸ್ಟ್ ಇಲ್ಲಿ ಊಟ ಮಾಡಿ ಮಧ್ಯಾಹ್ನಕ್ಕೆ ಅಂಗಡಿ ಮನೇಲಿ ಊಟಕ್ಕೆ ಹೋಗ್ಬೇಕು. ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು ಊಟಕ್ಕೆ ಅಂತೇಳಿ. ಅಲ್ಲೋದ್ಮೇಲೆ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ವಿಷ್ಣು ನಾವು ಹೋಗ್ತೀನಿ ಕಣ. ಕ್ರಿಕೆಟ್ ಆಡ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಗೈಸ್. ನೋಡಿ ಗೈಸ್, ಹಬ್ಬದ ದಿವಸ. ಅಯ್ಯೋ ಗೈಸ್, ಅವತ್ತು ಭಾನುವಾರ ಬರ್ತಡೇ ದಿವಸ ಹಂಗೆ ಮಾಡಿದ್ಲು ಗೈಸ್. ಅವಳದೇನ್ ಕೇಳ್ತೀರಾ? ಬಾಯ್ ವಿಷ್ಣು, ಬಾಯ್. ಅದಕ್ಕೆ ಹೇಳ್ತಾರ ನಾನು ಬೇರೆ ಯಾವ್ದಾರು ಹಾಕೋಣ ಅಂತ. ಸರಿ, ಬಾಯ್ ಮಾಡಿ ಸಿಗೋಣ. ಬಾಯ್. ಬರ್ತೀನಿ. ಬಾಯ್. ನೀನು ಬಾಯ್ ಮಾಡ್ತಿದ್ಯಾ? ಕೊಡು ಕೈ. ಹುಷಾರು. ನೀಟಾಗಿ ನೋಡ್ಕೊಂಡು ಕ್ರಿಕೆಟ್ ಆಡು. ಬಾಯ್. ಊಟ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಬೆಳಗ್ಗಂತೂ ಜಾಸ್ತಿ ಮಾತಾಡಲ್ಲ. ಮನೇಲಿ ಹೋಗ್ಬಿಟ್ಟು ಮಾತಾಡೋಣ. ಇವಾಗ ಊಟ ಮಾಡ್ಕೊಂಡು ಆಲ್ರೆಡಿ ಹೊರಡ್ತಾ ಇದ್ದೀನಿ. ವಿಷ್ಣು, ನೀನು ಹೋಗ್ತಾ ಇದ್ದೀನಿ ಅಂತ ಹೇಳ. ನೋಡಿ ಗೈಸ್, ಹೋಗ್ತಿದ್ದೀವಲ್ಲ ಹೇಳ. ಸರಿ ಗೈಸ್, ಸಿಗೋಣ ಮನೆ ಹತ್ರ ಹೋಗಿ. ಗೈಸ್, ಕೋಪ ಬಂದಿದೆ ಅಂತ ಅವಳಿಗೆ. ಕ್ರಿಕೆಟ್ ಆಡೋಕೆ ಹೋಗಿದ್ದೀನಂತೆ ಸಾಯಂಕಾಲ ಗಂಟ. ನನಗೂ ರಜೆ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ. ಯಾಕಂದ್ರೆ ಗೈಸ್ ಭಾನುವಾರ ಬೇರೆ ಹೋಗಿರಲಿಲ್ಲ, ಬರ್ತಡೇ ಇತ್ತು ಅನ್ನೋದಕ್ಕೆ. ಇವತ್ತು ಹೋಗಿದ್ದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡೆ. ಮಿಸ್ಟರ್ ಮಾತಾಡ್ರಿ. ಯಾಕೆ? ಏನಕ್ಕೆ ಕುತ್ಕೊಳ್ರಿ, ಏನಾಗುತ್ತೆ? ವಿಷ್ಣು, ನಮ್ಮ ಮಗನ್ಗೆ ಯಾವತ್ತೂ ಬೇಜಾರಾಗಲ್ಲ. ಚಿನ್ನಿ ನನ್ನ ಮೇಲೆ ಬೇಜಾರ ನಿಂಗೆ? ನೋಡಿ, ಇಲ್ಲ ಅಂತೆ. ಇಲ್ಲ ಬೇಜಾರು ಚಿನ್ನಿ ನನ್ನ ಮೇಲೆ? ಬೇಜಾರಾ? ನಾನು ಬಿಟ್ಟು ಹೋಗಿದ್ದೀನಿ ಅಂತ ಇವತ್ತು. ಬರೀ ಕ್ರಿಕೆಟ್ ಅಂತಾರ. ಹಬ್ಬ ಅನ್ನಲ್ಲ, ಅಡಿ ದಿವಸ ನಾಳೆ ಹೋಗ್ಬೋದಿತ್ತಲ್ವಾ? ಹೌದಾ? ಹೌದು ಬಿಡು, ನಾಳೆನೂ ಹೋಗೋಣ. ಆಯ್ತು ಅಂಬಿ, ನಾನು ಮತ್ತೆ ಸೀರಿಯಸ್ ನನ್ನ ಬ್ಲಾಕ್ ಮಾಡ್ಬಿಟ್ಟು ದೊಡ್ಡ ಜಗಳ ಆಯ್ತು ನೋಡ್. ಮತ್ತೆ ಸುಮ್ಮನೆ ಕುಸ್ತಾನೆ. ನಾಳೆ ಹೋಯ್ತಾನಂತ. ನಾಳೆ ಎಲ್ಲೂ ಹೋಗ್ಬಿಡ. ನಾಳೆ ಆಚೆ ಕರ್ಕೊಂಡು ಹೋಗಿಲ್ಲ ಅವ್ರು. ಎಲ್ಲ ಆಚೆ ಕರ್ಕೊಂಡಲ್ಲ. ನಾಳೆ ಎಲ್ಲ ಮಟನ್ ಚಿಕನ್ ಮಾಡ್ತಾ ಇರ್ತಾರೆ ಮನೇಲಿ. ಮಾತಾಡೆ, ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸತ್ಯ ಅವರು ನೀನ್ ನಾಳೆ ಕ್ರಿಕೆಟ್ ಆಡಕ್ ಹೋಗೋದು ನಾನು ಬಿಡಲ್ಲ. ಗೈಸ್, ಇಂಥವ್ರು ಇರ್ತಾರೆ ಗೈಸ್. ನಿಮ್ಮ ಮನೇಲಿ ಯಾರಾದ್ರೂ ಇದ್ದವ್ರು ಇದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಉಗ್ದು ಬಿಡಿ.
ನೀವುನು ಏನು ಸ್ವಲ್ಪನು ಒಂದ್ ಹಬ್ಬ ಅನ್ನಲ್ಲ ಏನು ನಾನು ರೆಡಿಯಾಗಿ ಕುಂತಿದ್ದೀನಿ ಯಾರಿಗೋಸ್ಕರ? ಯಾವುದು ಹಳೆ ಸೀರೆಯಲ್ಲಿ ಮಾಡಿದಂಗೆ ಐತಲ್ಲ ಇದು ಗೈಸ್. ಚೆನ್ನಾಗೈತೆ ಅಂತ ಹೇಳಿದ್ ನಾನು. ಈಗ ಏನು ಮಾತಾಡೋಣ ಬಾ. ನಾ ಮಾತಾಡಲ್ಲ. ವಿಷ್ಣು ಬಂಗಾರಿ ನೀನಾರು ಮಾತಾಡ್ತೀನಿ. ಸೀರಿಯಸ್ಲಿ ಆಗ್ತಿದ್ನಲ್ಲ ಬ್ಲಾಗಲ್ಲಿ. ಸೀರಿಯಸ್ ಆಗಿ ಆಗ್ತೀನಿ ನಾನು ಯಾವತ್ತೇ ಆಗಲಿ. ನಂದು ಹಿಂದೊಂದು ಮುಂದಿನ ಹೆಂಗಿರೋ ಡೈರೆಕ್ಟ್ ಹೆಂಗಿರುತ್ತೆ ಹಂಗೆ ಬಿಡ್ತೀನಿ. ನಿನ್ಗೆ ಗೊತ್ತಿಲ್ವಾ ನನ್ನ ಬಗ್ಗೆ? ನೀನೇನೇ ಮಾತಾಡಿದ್ರು ನಾನು ಹಂಗೆ ಬಿಡ್ತೀನಿ. ಮಾತಾಡ್ಬೇಕು ಏನಾದ್ರು. ನಂದು ಸತ್ಯವಾಗ್ಲೂ ರೈಸ್ ನನ್ಗೆ ಎಷ್ಟು ಬೇಜಾರಾಯ್ತು ಅಂತಂದ್ರೆ ಮಾತ್ರ ಇವತ್ತು ನಿಜ ಬೇಜಾರಾಯ್ತು. ಮತ್ತೆ ಬೇಜಾರಾದವಳು ಮನೇಲಿ ಮಲ್ಕೊ. ಇವಾಗ ಬಂದವನೇ ಗೈ, ಸಂಜೆ ಬೆಳಿಗ್ಗೆ ಹೆಣ್ ಮಾಡ್ಬಿಟ್ಟು ಹೋಗಿರೋದು ಇವಾಗ ಬಂದವನೇ. ಹೌದಾ? ಸುಮ್ನೆ ಇರೋ ಮತ್ತೆ ನೀನ್ ಹೂ ಅಂತ ಟೈಮ್ ಕೊಟ್ಬಿಟ್ಟು ನಂಗೆ ಮತ್ತೆ ಉಳಿಸ್ಬೇಡ, ಬೈದಾಕ್ಬಿಡ್ತೀನಿ ಬ್ಲಾಗ್ ಅಂತ ನೋಡ್ದೆ. ಏನ್ ಬೈ ನೋಡೋಣ, ಬೈ ನೋಡೋಣ. ನಿನ್ಗೆ ಏನ ತಿನ್ನೋದು? ರೆಡಿ ಆಗಿದ್ದೀನಿ ಗೊತ್ತಾ ಬೆಳಿಗ್ಗೆಯಿಂದ. ಹೌದಾ? ಹತ್ತು ಬಿಡು ಹೋಲಿ ಒಂದ್ಸಲಿ. ದುಃಖ ಮನ್ಸಿಗೆ ನಾನ್ ಯಾಕೆ ಕಳಿ ನಿನ್ಗೋಸ್ಕರ? ನೋಡಿ ಗೈಸ್ ಅಳ್ತಾಳೆ. ಝೂಮ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ ಗೈಸ್ ಅಳ್ತಾಳೆ ಪಾಪ. ಎಷ್ಟು ಫೋನ್ ಮಾಡಿ ಬೈದ್ರು ಫೋನ್ ಕಟ್ ಮಾಡ್ತಾನ. ಮತ್ತೆ ನಾನು ಬರೋ ವರ್ಷಕ್ಕೆ ಒಂದ್ಸಲಿ ಹಬ್ಬದ ಏನ್ ನಾಳೆ ಹೋಗೋ, ಇಲ್ಲ ಸಂಡೆ ಬರ್ತೈತೆ. ಇವತ್ತು ಗುರುವಾರ ಗೈಸ್, ನಾಳೆ ಶುಕ್ರವಾರ ಶನಿವಾರ ಬಿಟ್ಟು ಸಂಡೆ ಮತ್ತೆ ಬರ್ತೈತೆ. ಅವಾಗ ಹೋಗ್ ನೀನು. ಹಬ್ಬದ ದಿವಸ ಏನಾಯ್ತು ನಿನ್ಗೆ ಹೋಗೋದು ಹೋಗಿದ್ಯಾ? ಅಟ್ಲೀಸ್ಟ್ 2 ಅವರ್ ಹೋಗ್ಬಿಟ್ಟು ಬರ್ಬೇಕು. ಯಾವನಾದ್ರೂ ಮನುಷ್ಯ ಗೈಸ್ ಬೆಳಿಗ್ಗೆ 6 ಗಂಟೆ 6:30 ಹೋಗ್ಬಿಟ್ಟು ಬರ್ತಾನ. ನನ್ನ ಮಗನ ಫುಲ್ ಫ್ರೀಡಮ್ ಕೊಡ್ತೀನಿ ನಾನು ಕ್ರಿಕೆಟ್ ಆಡಕ್ಕೆ. ದಯವಿಟ್ಟು ನನ್ನ ಮಗ ನಿಂತರ ಆಗೋದು ಬೇಡ. ನನ್ನ ಥರನೇ ಆಗ್ಬೇಕು ಅವ್ನು. ಬೇಡ, ಕಟ್ ಮಾಡಿ. ಬರೀ ವ್ಲಾಗ್ನೇ ಜಗಳ ಮಾಡಿಟ್ಬೇಡ. ಅವ್ರ ಹಬ್ಬದ ದಿವಸ ಕುತ್ಕೊಂಡು ನೋಡ್ತಾ ಇರ್ತಾರ. ಅವ್ರ ಮೈಂಡ್ ಫುಲ್ ಅಪ್ಸೆಟ್ ಆಗೋದು ಬೇಡ. ಹೋಗ್ಲಿ ಪಾಪ ಗೈಸ್, ಏನ್ ಮಾಡಕ್ಕಾಗಲ್ಲ. ಭಾನುವಾರ ಕರ್ಕೊಂಡು ಹೋಗಿದ್ನಲ್ಲ ಅಂತ ಸುಮ್ನೆ ನಾನೇ ಸಮಾಧಾನ ಮಾಡ್ಕೊಳ್ತೀನಿ. ಯಾವಾಗ್ಲೂ ನಾನೇ ಸೋಲ್ಬೇಕು. ಪ್ರತಿ ಒಂದು ಜಗಳದಲ್ಲೂ ಸೋಲೋದ್ ನಾನೇ ಗೈಸ್. ಒಂದ್ ದಿವಸ ನನಗೆ ತಪ್ಪಾಯ್ತು ಅಂತ ಒಂದ್ ಬಾಯಿಗೆ ಬಂತ ನೋಡ್ರಿ. ತಪ್ಪು ಮಾಡಿದ್ರೆ ತಪ್ಪು ಮಾಡಿದೆ ಅಂತ ಒಪ್ಕೋತೀನಿ. ತಪ್ಪೇ ಮಾಡಿಲ್ವಲ್ಲ ನಾನು. ನೀವೇ ಹೇಳಿ ಗೈಸ್, ನಾನೇನಾರು ಬೇರೆ ಕಡೆ ಎಲ್ಲರೂ ಬಿಟ್ಬಿಟ್ಟು ಏನೋ ಬೇರೆ ಊರಿಗೆ ಹೋಗಿದ್ದೀನ? ಊರ್ಗ್ ಹೋಗಿದ್ರೆ ಅಟ್ಲೀಸ್ಟ್ ಊರ್ಗ್ ಹೋಗೋಣ ಅಂತ ಇರ್ಬೋದಿತ್ತು. ದರಿದ್ರ ಕ್ರಿಕೆಟ್ ಆಡಕ್ ಹೋಗಿದ್ಯಲ್ಲ. ಯಾಕೆ ದರಿದ್ರ? ಅದೇ ಮತ್ತೆ ಅದಕ್ಕೆ ಮತ್ತೆ ನಿನ್ಗೆ ಹಬ್ಬದ ದಿವಸ, ನಿನ್ ಬರ್ತಡೇ ದಿವಸ ಎಷ್ಟು ಜಗಳ ಮಾಡ್ಬಿಟ್ಟು ನಾನು ಎಲ್ಲ ಹೋಗ್ಬಾರ್ದು ಅಂತ ಕ್ರಿಕೆಟ್ ಆಡೋದ್ ಬಿಡ್ಸಿದ್ದೆ. ಬಟ್ ಹಬ್ಬದ ದಿವಸ ಅಲ್ವಾ, ಹೋಗ್ಲಿ ಸಂಡೆ ಹೋಗಿಲ್ಲ ಹಂಗ್ ಅಂತಿದ್ದ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಹೋಗ್ಬಿಟ್ಟು ಬಾ ಅಂತ ಕಳ್ಸಿದ್ರೆ ಸಂಜೆವರೆಗೂ ಯಾವನಾದ್ರೂ ಆಡ್ತಾನ? ಆಡಿದ್ದೀನಲ್ಲ. ಅದಕ್ಕೆ ಮತ್ತೆ ಕೋಪ ಮಾಡ್ಕೊಂಡ ಅಪ್ಪ. ನಾನು ಎಷ್ಟು ದಡ್ಡಿ ಗೈಸ್, ದಡ್ಡಿ. ಒಂದು ದಿವಸ ನಾನು ಒಂದು 10 ನಿಮಿಷ ನನ್ನ ಜೊತೆ ಮಾತಾಡ್ದಲೇ ಇಲ್ಲ ಗೊತ್ತಾ ಗೈಸ್. 10 ನಿಮಿಷ ಮಾತಾಡ್ತಿದ್ದಿಲ್ಲ. ನನ್ ಬಾಳೆ ಇದಾಗ್ಬಿಟ್ಟೈತೆ. ನನ್ಗೆ ನಾಚಿಕೆ, ನನ್ ಜನ್ಮಕ್ ನನ್ಗೆ ನಾಚಿಕೆ ಆಗ್ಬೇಕು ಗೈಸ್. ಎಲ್ಲ ಹುಡುಗಿರು 1 ವಾರ ಮಾತು ಬಿಡ್ತಾರಲ್ಲ, ಆತರ ನಿನ್ ಜೊತೆ ನಾನು 1 ವಾರ ಮಾತು ಬಿಟ್ರೆ ನಿನಗೆ ಅವಾಗ ನನ್ ಬೆಲೆ ಗೊತ್ತಾಗುತ್ತೆ. ನಿನಗ್ ಗೊತ್ತಾಗತ್ತೆ ನನ್ ಬೆಲೆ. ಇನ್ನೂ ಗೊತ್ತಾಗುತ್ತೆ ನನ್ ಬೆಲೆ ಏನ್ ಗೊತ್ತಾಗುತ್ತೆ ಗೈಸ್. ನೀವು ನಂಬಿ ಬಿಡಿ, ಸೀರಿಯಸ್ಲಿ ನಮ್ಮಷ್ಟು ಜಗಳ ಆಡೋದು ಯಾರು ಇಲ್ಲ ಅನ್ಕೊಳ್ಳಿ. ಕ್ಷಣಕ್ಕೂ ಜಗಳ ಆಡ್ತಿರ್ತೀವಿ. ಬಟ್ ಅದೇ ಕ್ಷಣಕ್ ನಾನು ಮಾತಾಡ್ಸ್ತಾ ಇರ್ತೀನಿ. ಆ ಮಾಡ್ತಾ ಇರ್ತೀನಿ ಈ ತರ. ಏನಾದ್ರು ಒಂದ್ ಹೇಳಿ ಆ ಕಡೆ ಬೈಯಕ್ಕೂ ಮನ್ಸು ಬರಬಾರ್ದು, ಈ ಕಡೆ ಅಳಕ್ಕೂ ಮನ್ಸು ಬರಬಾರ್ದು. ಬರೋವರ್ಗು ನನಗೆ ಎಷ್ಟು ಕೋಪ ಇತ್ತು ಅಂದ್ರೆ ಇಲ್ಲಿಗೆ ಬಂದ್ಬಿಟ್ಟಿತ್ತು. ಹೆಂಗ್ ಬೈದಾಕ್ಬಿಡ್ಬೇಕಂತ ಹಿಂಗ್ ಹಿಡ್ದು ಬಿಡ್ತಾನೆ ಕ್ಯಾಮ್ರಾ. ಆದ್ರೂ ಕ್ಯಾಮ್ರಾ ಇಡ್ತೀವಿ ಅಂತ ಏನ್ ಬಿಡೋ ಮಗಳಲ್ಲ ಮಗಳ. ನಾಳೆ ಎಲ್ಲ ನಾಚೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅಥವಾ ನಾಳೆ ಏನಾದ್ರು ನಾನು ಕೇಳಿದ್ ಕೊಡ್ಸಿಲ್ಲ ಅಂದ್ರೆ ಇದನ್ನ ನಾಳೆ ಹೇಳ್ತೀನಿ. ಹೌದಾ? ಹೌದು. ನಾಳೆ ಏನ್ ಕೊಡ್ಸಕಲ್ಲ, ಎಲ್ಲ 2 ದಿವಸ 3 ದಿವಸ ರಜಾ ಕೊಟ್ಟಾರಲ್ಲ. ಇನ್ನೇನ್ ಮತ್ತೆ ಸಾಕು. ನಾನು ನಾಳೆ ಮಟನ್ ತಂದ್ಕೊಡು, ಮಟನ್ ಮಾಡ್ಕೊಂಡು ತಿಂತೀನಿ. ಬೇಕಾದ್ರೆ ಕೊಡ್ತೀನಿ ತಿಂತೀನಿ. ಮನೇಲಿ ರೀಲ್ಸ್ ಶೂಟ್ ಮಾಡ್ಬೇಕು. ರೀಲ್ ಶೂಟ್ ನಾ ಮಾಡೇ ಮಾಡ್ತೀನಿ, ಮಾಡಿ ಬೇಡ ಅಂದ್ರೆ. ಹೆಂಗ್ ನೋಡ್ರಿ ಗೈಸ್, ಒಂದ್ ಜೊತೆ ಬಟ್ಟೆ ತಗೊಂಡ್ರು ಬಟ್ಟೆ ತಗೊಳ್ಳಾರ್ದಂಗೆ ಅದೇನ್ ದರಿದ್ರ ಕ್ರಿಕೆಟ್ ಆಡ್ಕೊಂಡು ಹೆಂಗ್ ಬಂದಿದೆ ನೋಡ್ ನೀನ್, ಹಿಂಗಾಗಿದೆ ನೋಡ್ ನಿನ್ ಮುಖ ಬಿಸಿಲಲ್ಲಿ. ನೋಡು ಹುಡುಗರು ಹೆಂಗಿದ್ರು ಚೆನ್ನಾಗ್ ಕಾಣ್ತಾರೆ ಕಣೆ. ಗೊತ್ತಾ, ಹುಡುಗಿ ತರಲ್ಲ ಮೇಕಪ್ ಹಚ್ಕೊಂಬರಕ್ಕೆ. ಆಯ್ತು, ಈಗ ನಮ್ ಬ್ಲಾಗ್ ನ ನಾವು ಜಗಳ ವ್ಲಾಗ್ ಮಾಡೋದ್ ಬೇಡ, ಬಾ ಏನ್ ಮಾಡೋಣ ಎದ್ದಿ. ಅವ್ನು ಎತ್ಕೊ. ಅವನು ಬ್ಲಾಗಲ್ಲಿ ನೆಟ್ಟು ತೋರಿಸಿಲ್ಲ ಇವತ್ತು ಬೆಳಿಗ್ಗೆಯಿಂದ. ನೀನ್ ಮಾಡೋ ಕೆಲ್ಸದಿಂದ ಇವತ್ತು ವ್ಲಾಗೇ ಮಾಡಿಲ್ಲ. ಏನ್ ತಿಂತಲ್ಲ ಬಿಡು. ಆಮೇಲೆ ಗೈಸ್ ವಿಷ್ಣುಗೆ ಎಣ್ಣೆ ಸ್ನಾನ ಮಾಡಿಸಿದ್ವಿ, ಅದನ್ನ ತೋರ್ಸೋಕ್ಕಾಗಿಲ್ಲ. ಅಂಬಿ ಎಣ್ಣೆ ಸ್ನಾನ ಮಾಡ್ಕೊಂಡೆ, ಅದನ್ನು ತೋರ್ಸೋಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ನಾನು ಫಸ್ಟ್ ಅನ್ಕೊಂಡೆ ನಾನು ಎದ್ದು ಬೇಗ ರೆಡಿ ಆಗ್ಬಿಟ್ಟು ಆಮೇಲೆ ಇವ್ರಿಬ್ರಿಗೆ ಎಣ್ಣೆ ಹಚ್ಚೋದ್ನೆಲ್ಲ ಬ್ಲಾಗ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅದಾಗ್ಲಿಲ್ಲ. ಯಾಕೆ ಅಂತಂದ್ರೆ ನಾನು ಬೆಳಿಗ್ಗೆ ಎದ್ದು ವ್ಲಾಗಲ್ಲಿ ಬರೋಕ್ಕೆ ಇಷ್ಟಪಡಲಿಲ್ಲ. ಯಾಕಂತಂದ್ರೆ ಇವತ್ತು ಹಬ್ಬ ಅಲ್ವಾ, ಹಂಗೆ ರೆಡಿ ಆಗಿ ಎಲ್ಲರಿಗೂ ವಿಶ್ ಮಾಡೋಣ ಅಂತ ಅನ್ಕೊಂಡೆ. ತುಂಬಾನೇ ಟೈಮ್ ಆಗ್ಬಿಟ್ಟು ನಾನು ಬೆಳಗ್ಗೆ ಎದ್ದು ಪಾತ್ರೆ ತೊಳೆದು ಇದೆಲ್ಲ ಹಾಸಿ ಇವ್ನಿಗೆ ಸ್ನಾನ ಮಾಡಿಸಿ ಇವ್ನು ರೆಡಿ ಮಾಡಿಸಿ ಅವನ್ ಸ್ನಾನ ಮಾಡ್ಕೊಸಿ ಲೇಟ್ ಆಗಿತ್ತು. ಇವ್ನಿಗೆ ಬೇರೆ ಮೈಗೆಲ್ಲ ಎಣ್ಣೆ ಹಚ್ಚಿದ್ದೆ. ಇವ್ನ ಹಂಗೆ ಅಂತೂ ತೋರ್ಸಕ್ಕಾಗಲ್ಲ, ಬಿಕಾಸ್ ಯೂಟ್ಯೂಬ್ ಕಮ್ಯುನಿಟಿ ಟೈಮ್ಸ್ ಆಪೋಸಿಟ್ ಹೋಗುತ್ತೆ.
ಅದಕ್ಕೋಸ್ಕರ ಅವ್ನಿಗೆ ಮೈಗೆಲ್ಲ ಎಣ್ಣೆ ಹಚ್ಚಿ ತೋರ್ಸಕ್ಕಾಗಿಲ್ಲ. ಇನ್ನು ಅಂಬಿಗೆ ಅವ್ನಿಗೆ ಎಣ್ಣೆ ಹಾಕಿದ್ದು ಅದನ್ನು ತೋರ್ಸಕ್ಕಾಗಿಲ್ಲ. ಅವನು ನಾಚಿಕೆ ಪಡ್ಕೊಂಡ. ಅದರಿಂದ ಆಯ್ತು ಬಿಡು, ಸ್ನಾನ ಮಾಡ್ಕೊಂಡ ಬಂದ್ಬಿಡು, ನಮ್ಮ ಅಮ್ಮನ ಮನೆಯಿಂದಾನೆ ವ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಅಲ್ಲೇ ಹೋಗಿ ವ್ಲಾಗ್ನ ಶುರು ಮಾಡಿದ್ವಿ. ಇನ್ನೇನಿಲ್ಲ, ನಾನಂತರೂ ಫುಲ್ ಎಣ್ಣೆ ಎಲ್ಲ ಖಾಲಿ ಮಾಡ್ಬಿಟ್ಟಿನಿ, ಡಬ್ದಾಗಿರೋದೆಲ್ಲ. ಹಳ್ಳೆಣ್ಣೆ ಫುಲ್ಲು ಖಾಲಿ ಮಾಡ್ಬಿಟ್ಟಿದ್ದಾರೆ. ಅವನಿಗೆ ಹಳ್ಳೆ ಎಣ್ಣೆ ಹಾಕಿಲ್ಲ, ಬಿಕಾಸ್ ಅವ್ನ ಮೈನ ತಿಕ್ಕಿ ಉಜ್ಜಿಸ್ಕೊಳ್ಳೋ ಸ್ಟೇಜ್ ಅಲ್ಲಿ ಇರವಲ್ಲ, ಅದಕ್ಕೆ ಅವ್ನು ನಾರ್ಮಲ್ ಆಗಿ ಬೇಬಿಗೆ ಏನು ಆಯಿಲ್ ಹಾಕ್ತಿವಿ ಅದನ್ನೇ. ಗಾಯ್ಸ್, ಈ ವ್ಲಾಗಲ್ಲಿ ನಾನು ಇರಲ್ಲ ಜಾಸ್ತಿ, ಅವಳೇ ಇರ್ತಾಳೆ ಇದರಲ್ಲಿ. ಯಾಕಂದ್ರೆ ನಾನು ಅದೇ ಗೊತ್ತಲ್ಲ, ಮಿಕ್ಕಿದ್ದೀನಿ ಏನು ಹೇಳೋದು. ಏನು ಈ ವ್ಲಾಗಲ್ಲಿ ಜಾಸ್ತಿ ನಾನು ಇರಲ್ಲ, ಎಲ್ಲ ನೀನೇ ಇರ್ತೀನಿ ಅಂತ. ಎಲ್ಲ ಇನ್ನೇನು ವ್ಲಾಗೆ ಮುಗಿಯೋಕೆ ಬಂತೀನಿ ಓಕೆ, ಅಷ್ಟೇ. ಸಿಗೋಣ. ನಮ್ ಯುಗಾದಿ ಹಬ್ಬ ಏನೇನಾಯ್ತು ಅಂತ ನಿಮ್ಗೆ ಫಸ್ಟ್ ಇಂದ ಹೇಳ್ಬಿಡ್ತೀನಿ. ಸೊ ಬೆಳಿಗ್ಗೆ ಎದ್ದು ನಾನು ಸ್ನಾನ ಮಾಡಿ, ಪಾಪು ಸ್ನಾನ ಮಾಡಿಸಿ, ಅಂಬಿ ಸ್ನಾನ ಮಾಡಿ, ನಮ್ಮ ಅಮ್ಮನ ಮನೆಗೆ ಹೋಗಿ ಅಲ್ಲಿ ನಮ್ಮಮ್ಮ ನೀನೇ ಪೂಜೆ ಮಾಡು ಅಂತ ಹೇಳಿದ್ರು ಇವತ್ತು. ಅಲ್ಲಿ ಪೂಜೆ ಮಾಡಿ ಆಮೇಲೆ ಅಲ್ಲಿ ಮಾಡಿರೋ ಹಬ್ಬದ ಊಟ ಮಾಡ್ಕೊಂಡು ನಮ್ಮ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನೋದು ಒಂದ್ ಸ್ವಲ್ಪ ಖುಷಿ ಅಷ್ಟೇ. ಬಿಕಾಸ್ ವಿಷ್ಣುನ ಅಲ್ಲೇ ನಮ್ಮ ಅಮ್ಮನ ಹತ್ರ ಇಟ್ಕೊಂಡು ನಮ್ಮ ಅಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ವಾ, ಇವತ್ತು ವಿಷ್ಣು ಜೊತೆ ಅವ್ರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು. ನಾನು ಸ್ವಲ್ಪ ಮಲ್ಕೊಂಡೆ. ಆ್ಯಂಡ್ ಇವತ್ತು ವ್ಲಾಗ್ ಕೂಡ ಮಾಡಿದ್ದೀವಿ ಆಸ್ ಯೂಶುವಲ್. ಇವಾಗ ನಮ್ಮಮ್ಮ ಸಾಂಬಾರ್ ಕಟ್ ಕಳ್ಸಿದ್ದಾರೆ, ಅನ್ನ ಮಾಡ್ಕೊಂಡು ಊಟ ಮಾಡಿ ಫಸ್ಟ್ ಈ ಡ್ರೆಸ್ನ ರಿಮೂವ್ ಮಾಡಿ ಮಲ್ಕೊಂಡ್ರೆ ಅಷ್ಟೇ. ಇವತ್ತಿನ ಯುಗಾದಿ ಹಬ್ಬ ಈ ರೀತಿ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಹಂಪಿ ಕ್ರಿಕೆಟ್ ಆಡಕ್ ಹೋಗಿದ್ದ ಹಬ್ಬದ ದಿವಸ ಜಾಸ್ತಿ ಟೈಮ್ ಆದ್ರೂ ಬರ್ಲಿಲ್ಲ ಅನ್ನೋದು ಒಂದು ಬೇಜಾರು ಬಿಟ್ರೆ ಬೇರೆ ಏನಿರ್ಲಿಲ್ಲ. ಯಾಕಂತಂದ್ರೆ ನಮ್ಮ ಅಮ್ಮನ ಮನೇಲಿ ಹಬ್ಬ ಮಾಡಿದ್ರು. ಬಿಕಾಸ್ ನಮ್ಮ ಅಮ್ಮ ನನ್ನ ತಮ್ಮ ಇಬ್ರೆ, ಮತ್ತೆ ನಾವು ಬೇರೆ ಇಲ್ಲಿ ಇಬ್ರೆ ಅಲ್ವಾ, ಸೊ ಅದಕ್ಕೆ ಯಾಕೆ ಸುಮ್ಮನೆ ಅಂತ ಹೇಳಿ ಒಟ್ಟಿಗೆ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟೇ ಗೈಸ್. ಅವನು ಕ್ರಿಕೆಟ್ ಆಡಿ ಸೊರ್ಗೋಗಿದ್ದಾನೆ, ನಾನು ಅವನಿಗೆ ಕಾಯ್ದು ಸೊರ್ಗೋಗಿದ್ದೀನಿ. ಹೆಂಗಿದ್ದೆ ಬೆಳಿಗ್ಗೆ ಹೆಂಗಾಗ್ಬಿಟ್ಟಿದ್ದೀನಿ ಗೈಸ್. ಬಟ್ಟೆ ಎಲ್ಲ ತುಸ್ತೈತೆ, ಯಾವಾಗ ಬಟ್ಟೆ ಬಿಚ್ಚಾಕ್ಬಿಡ್ಬೇಕು ಅಂತ ಅನ್ಸ್ತೈತೆ. ನನ್ನ ಮಗನ ಬೆಳಗ್ಗೆಯಿಂದ ನಾನು ನಮ್ಮಮ್ಮನೇ ಜಾಸ್ತಿ ನೋಡ್ಕೊಬಿಟ್ಟವ್ರೆ. ಇವಾಗ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಮಲ್ಕೊಬಿಟ್ಟಿದ್ದೆ. ಯಾಕಂದ್ರೆ ಮಧ್ಯಾಹ್ನ ಹೊತ್ತು ಮಲ್ಗಿ ಸುಮಾರು ದಿವಸಗಳೇ ಆಗ್ಬಿಟ್ಟಿತ್ತು. ವಾಲೆ ಅದಕ್ಕೆ ಮಲ್ಕೊಬಿಟ್ಟಿದ್ದೆ ಗೈಸ್, ಸಾರಿ. ಏನೋ ಇರುತ್ತಲ್ಲ ಹಂಗೆ ಬೇಜಾರಾಗ್ಬಿಟ್ಟಿತ್ತು ನನಗೆ ಇವ್ನ ಮೇಲೆ ಇವತ್ತು. ಆದರೂ ಇರಲಿ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಈಗ 24 ಅವರ್ಸ್ ಅಲ್ಲ ನನ್ನ ಜೊತೆ, 24 ಅವರ್ಸ್ಗಿಂತ ಇನ್ನೂ ಹೆಚ್ಚು ಅವರ್ಸ್ ಇದ್ರೂ ನನಗೆ ಖುಷಿ ಆಗತ್ತೆ, ನನಗೆ ಸಾಕಾಗಲ್ಲ. ಖುಷಿ ಆಗುತ್ತೆ, ನಮ್ಗೆ ಇಕ್ಕಟ್ಟಾಗುತ್ತೆ. ನಮ್ಮ ಜೀವನ ಹುಡುಗರ ಜೀವನ ಹುಡುಗರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದ್ರೆ ಅವ್ರದ್ದು ಏನಿದ್ರು ಬರೀ ನಿಮ್ಗೆ ಸೀಮಿತ ಅನ್ಕೋಬೇಡ್ರಿ. ಯಾಕಂದ್ರೆ ನಮ್ಗೂ ಆಚೆ ಓಡಾಡ್ಬೇಕು, ನಾವು ಎಲ್ಲರ ಜೊತೆ ಬೆರಿಬೇಕು. ಆಯ್ತು ಬಿಡಪ್ಪ, ಆಯ್ತು ಇವಾಗ ಮತ್ತೆ ಸುಮ್ಮನೆ ಇರು ಸಾಕು. ಏನು ವ್ಲಾಗ್ ನ ಜಗಳ ಡೈಲಿ ನಿನ್ ಜೊತೆ ಬಿಟ್ಟು ಯಾರ ಜೊತೆ ಇರ್ತೀನಿ ಹೇಳಿ ಗೈಸ್? ಆಯ್ತು ಬಿಡು, ಹೋಗ್ಲಿ ಬಿಡು. ಈಗ ಆದ್ರೂ ನನಗೆ ಹಬ್ಬದ ದಿವಸ ಬಿಟ್ಟೋಗಿದ್ದು ಒಂದ್ ಸ್ವಲ್ಪ ಬೇಜಾರಿದೆ ಅಷ್ಟೇ ಗೈಸ್. ನಂದ್ರಲ್ಲೂ ಪಾಯಿಂಟಲ್ಲಿ ತಪ್ಪಿಲ್ಲ, ಅವ್ನ ಪಾಯಿಂಟಲ್ಲಿ ಅವನಿಗೆ ತಪ್ಪಿಲ್ಲ. ನನ್ನ ಪ್ರಕಾರ ನಾನು ಸರಿ, ಅವ್ನ ಪ್ರಕಾರ ಅವ್ನು ಸರಿ. ಅದಕ್ಕೆ ಏನ್ ಮಾಡ್ತೀನಿ, ಈ ತರ ಬಿಟ್ಬಿಡ್ತೀನಿ. ಏನಾದ್ರು ಮಾಡ್ಕೊಂಡು ಹೋಗು, ನಾ ವ್ಲಾಗ್ ಎಂಡ್ ಆದ್ಮೇಲೆ ಮಾತಾಡ್ಸಲ್ಲ ಅವನ್ನ ಅಷ್ಟೇ ಗೈಸ್. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹ್ಯಾಪಿ ಯುಗಾದಿ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ನಿಮ್ಮ ಬಾಳಲ್ಲಿ ಸಿಹಿನೇ ಇರ್ಲಿ ಅಂತ ಹೇಳಲ್ಲ ನಾನು, ಬಿಕಾಸ್ ಎಲ್ಲರ ಬಾಳಲ್ಲೂ ಕಹಿ ಅನ್ನೋದು ಇದ್ದೇ ಇರುತ್ತೆ. ಸೊ ಕಹಿನ ಅಗ್ದು ನುಂಗಿ ಸಿಹಿನ ನಿಮ್ ಬಾಯಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೇ, ಗೊತ್ತಿಲ್ಲ ಏನು ಹೇಳ್ಬಿಟ್ಟೆ ಅಷ್ಟೇ ಗೈಸ್. ಎಲ್ಲರೂ ಪ್ರತಿಯೊಬ್ರು ಚೆನ್ನಾಗಿರ್ಲಿ ಅಂತ ಮನ್ಸಾರೆ ಬಯಸ್ತಾ ಇದ್ದೀನಿ. ಇದು ನಮ್ಮ ಹಿಂದೂಗಳಿಗೆ ಅಂತಂದ್ರೆ ಯುಗಾದಿ ಹಬ್ಬ ಆಚರಿಸೋ ಪ್ರತಿ ಒಬ್ಬ ಕನ್ನಡಿಗನಿಗೆ ಕೂಡ ಯುಗಾದಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಇದು ನಮ್ಮ ನಿಜವಾದ ಹೊಸ ವರ್ಷ. ಸೊ ಇವತ್ತಿಂದ ಎಲ್ಲರ ಬದುಕಲ್ಲೂ ಬೆಳಕಾಗಿರ್ಲಿ, ನಮ್ಮ ಬದುಕಲ್ಲಿ ನಿಮ್ಮ ಬದುಕಲ್ಲಿ ಪ್ರತಿಯೊಬ್ರು ನಮ್ಗೆ ಒಳ್ಳೇದ್ ಬಯಸೋರು ಕೆಟ್ಟದ್ ಬಯಸೋರು ಎಲ್ಲರೂ ದೇವ್ರು ಚೆನ್ನಾಗಿಟ್ಟಿರ್ಲಿ, ಎಲ್ಲರೂ ಚೆನ್ನಾಗಿರಿ ಅಷ್ಟೇ. ನೀನೇನಾದ್ರು ಹೇಳಕ್ ಇಷ್ಟಪಡ್ತಾ? ಅಷ್ಟೇ ಗೈಸ್, ಬೇರೆ ಏನಿಲ್ಲ. ಸೊ ನಿಮ್ಮ ಮನೇಲಿ ಹಬ್ಬಕ್ಕೆ ಏನೇನ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ? ಅಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಮಿಸ್ ಮಾಡಿದ ಅಂಬಿಕಾ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಜಗಳ ಆಡ್ತಾ ಇರ್ತೀವಿ ಹಿಂಗೆ.